ಗುಡಿಸಲಿನಲ್ಲೂ ಶಿಕ್ಷಣ ಕ್ರಾಂತಿಯ ಹಣತೆ ಹಚ್ಚಿದ ಖಾನ್ ಸರ್. ಸ್ನೇಹಿತರೆ ನಮಸ್ಕಾರ. ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಭಾರತದ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತ. ಬಡವರಿಗೆ ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇವಲ ಗಗನ ಕುಸುಮ ಎಂಬ ಮಾತನ್ನ ನೀವು ಕೇಳಿರಬಹುದು. ಆದರೆ ಬಿಹಾರದ ಪಾಟ್ನಾದಿಂದ ಎದ್ದು ಬಂದ ಒಬ್ಬ ಸಾಮಾನ್ಯ ಯುವಕ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ರು. ಕೇವಲ 11 ರೂಪಾಯಿಗೆ ಗುಣಮಟ್ಟದ ಶಿಕ್ಷಣ ನೀಡಿದ 107 ಕೋಟಿ ರೂಪಾಯಿಗಳ ಬೃಹತ್ ಆಫರ್ ಅನ್ನ ಬಡ ವಿದ್ಯಾರ್ಥಿಗಳಿಗಾಗಿ ಕೈಬಿಟ್ಟ ಆ ಅಸಾಧಾರಣ ನಾಯಕನೇ ಖಾನ್ ಸರ್. ಇಂದು ನಾವು ನಮ್ಮ ದೇಶದ ಲಕ್ಷಾಂತರ ಯುವ ಜನತೆಯ ಆಶಾ ಕಿರಣ ಖಾನ್ ಜಿಎಸ್ ರಿಸರ್ಚ್ ಸೆಂಟರ್ನ ಸ್ಥಾಪಕ ಫೈಸಲ್ ಖಾನ್ ಅಲಿಯಾಸ್ ಖಾನ್ ಸರ್ ಅವರ ಬದುಕು, ಬವಣೆ, ಸಾಧನೆ ಮತ್ತು ಅವರು ಎದುರಿಸಿದ ವಿವಾದಗಳ ಸಂಪೂರ್ಣ ಕಥೆಯನ್ನ ನೋಡಲಿದ್ದೇವೆ. ಇದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವ ಕತೆ. ಖಾನ್ ಸರ್ ಅವರ ಮೂಲ ಹೆಸರು ಫೈಸಲ್ ಖಾನ್. ಇವರು ಜನಿಸಿದ್ದು 1993ರ ಡಿಸೆಂಬರ್ ತಿಂಗಳಲ್ಲಿ ಉತ್ತರ ಪ್ರದೇಶದ ಡಿಯೋರಿಯ ಜಿಲ್ಲೆಯ ಬಟ್ವರ್ ರಾಣಿ ಎಂಬ ಸಣ್ಣ ಊರಿನ ಒಂದು ಮಧ್ಯಮ ವರ್ಗದ ಮುಸ್ಲಿಂ ಕುಟುಂಬದಲ್ಲಿ. ಅವರ ತಂದೆ ಗುತ್ತಿಗೆದಾರರಾಗಿದ್ರೆ ತಾಯಿ ಗೃಹಿಣಿ. ಬಟ್ವರ್ ರಾಣಿಯ ಪರ್ಮಾರ್ ಮಿಷನ್ ಶಾಲೆಯಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದ ಇವರಿಗೆ ಬಾಲ್ಯದಿಂದಲೇ ಭಾರತೀಯ ಸೇನೆಗೆ ಸೇರುವ ಮಹತ್ವಾಕಾಂಕ್ಷೆ ಇತ್ತು. NDA ಪ್ರವೇಶ ಪರೀಕ್ಷೆಯನ್ನು ಬರೆದು ಲಿಖಿತ ಹಂತದಲ್ಲಿ ಪಾಸ್ ಆದ್ರೂ ದೈಹಿಕ ಪರೀಕ್ಷೆಯಲ್ಲಿ ಕೈಯಲ್ಲಿದ್ದ ಒಂದು ಸಣ್ಣ ದೋಷದಿಂದ ರಿಜೆಕ್ಟ್ ಆದ್ರು. ಈ ಘಟನೆ ಆಘಾತ ತಂದ್ರೂ ಅವರು ಕುಗ್ಲಿಲ್ಲ. ನಂತರ ಅಲಹಾಬಾದ್ ವಿಶ್ವವಿದ್ಯಾಲಯವನ್ನ ಅಂದ್ರೆ ಈಗಿನ ಪ್ರಯಾಗ್ರಾಜ್ ವಿಶ್ವವಿದ್ಯಾಲಯ ಸೇರಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ, BSc ಮತ್ತು MSc ಪಡೆದರು. ಜೊತೆಗೆ ಭೂಗೋಳ ಶಾಸ್ತ್ರದಲ್ಲಿಯೂ MA ಪದವಿಯನ್ನ ಮುಗಿಸಿದರು. ಒಮ್ಮೆ ಅತಿಯಾಗಿ ನಿದ್ದೆ ಮಾಡಿದ ಕಾರಣದಿಂದ ಪ್ರತಿಷ್ಠಿತ IIT ಪ್ರವೇಶ ಪರೀಕ್ಷೆಯನ್ನು ಬರೆಯಲು ವಿಫಲರಾದ ಕಥೆಯನ್ನ ಜೀವನದಲ್ಲಿ ಎಚ್ಚರ ಮತ್ತು ಶ್ರಮದ ಮಹತ್ವವನ್ನು ತಿಳಿಸಲು ಇಂದಿಗೂ ತಮ್ಮ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ. ಸ್ನೇಹಿತರೆ, ಖಾನ್ ಸರ್ ಅವರ ಬೋಧನಾ ತತ್ವಗಳು ಹುಟ್ಟಿದ್ದು ಪುಸ್ತಕದ ಬದನೆಕಾಯಿಯಿಂದಲ್ಲ, ಬದಲಾಗಿ ಅವರ ಸ್ವಂತ ಜೀವನದ ಕಠಿಣ ಅನುಭವಗಳಿಂದ. ಕೋಟಾದಂತಹ ನಗರದಲ್ಲಿ ದುಬಾರಿ ಫೀಸ್ ಕೊಟ್ಟು ಓದುವುದು ಅವರ ಕುಟುಂಬಕ್ಕೆ ಅಸಾಧ್ಯವಾಗಿತ್ತು. ವಿದ್ಯಾರ್ಥಿಯಾಗಿದ್ದಾಗ ರೈಲಿನಲ್ಲಿ ಪ್ರಯಾಣಿಸುವಾಗ ಕಾಯ್ದಿರಿಸಿದ ಟಿಕೆಟ್ ಖರೀದಿಸಲು ಹಣವಿಲ್ಲದೆ 400 ರೂಪಾಯಿ ದಂಡ ಕಟ್ಟಬೇಕಾಗಬಹುದು ಎಂಬ ಭಯದಿಂದ ರೈಲಿನ ಒಳಗಡೆ ಹೋಗದೆ ಬಾಗಿಲ ಬಳಿಯಲ್ಲೇ ನಿಂತು ಪ್ರಯಾಣಿಸಿದ ದಿನಗಳು ಅವರ ಮನಸ್ಸಿನಲ್ಲಿ ಆಳವಾಗಿ ಅಚ್ಚುತ್ತಿವೆ. ಆ ಕಾಲದಲ್ಲೇ ಭೌತಿಕ ತರಗತಿಗಳಿಗೆ ಸೇರಲು ಲಕ್ಷಾಂತರ ರೂಪಾಯಿ ಬೇಕಿತ್ತು. ಶಿಕ್ಷಕರ ಮುಖ ನೋಡಲು ಮಾತ್ರ 1 ಲಕ್ಷ ರೂಪಾಯಿ ನೀಡಬೇಕಾದಂತಹ ಭೀಕರ ಪರಿಸ್ಥಿತಿ ಇತ್ತು. ಅಂದೇ ಅವರು ಶಪಥ ಮಾಡಿದರು, ಭವಿಷ್ಯದಲ್ಲಿ ತನಗೆ ಪಾಠ ಮಾಡುವ ಅವಕಾಶ ಸಿಕ್ಕರೆ ಹಣಕಾಸಿನ ಕಾರಣಕ್ಕೆ ಯಾವೊಬ್ಬ ವಿದ್ಯಾರ್ಥಿಯೂ ಶಿಕ್ಷಣದಿಂದ ವಂಚಿತನಾಗಬಾರದು ಎಂದು. ಶೂನ್ಯದಿಂದ ಶಿಖರದವರೆಗೆ ಅಭೂತಪೂರ್ವ ಬೆಳವಣಿಗೆ. ಅವರ ಬೋಧನಾ ವೃತ್ತಿ ಶುರುವಾಗಿದ್ದು ಬಿಹಾರದ ಪಾಟ್ನಾದಲ್ಲಿ. ಕೇವಲ 6 ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಮೂಲಕ ಅತ್ಯಂತ ವಿನಮ್ರವಾಗಿ, ಆದರೆ ಅವರ ಹಾಸ್ಯಭರಿತ ಮತ್ತು ದಿನನಿತ್ಯದ ಉದಾಹರಣೆಗಳನ್ನು ಒಳಗೊಂಡ ಬೋಧನಾ ಶೈಲಿಯು ವಿದ್ಯಾರ್ಥಿಗಳನ್ನು ತಕ್ಷಣವೇ ಕಾಂತದಂತೆ ಸೆಳೆಯಿತು. 2019ರಲ್ಲಿ ಖಾನ್ ರಿಸರ್ಚ್ ಸೆಂಟರ್ ಯೂಟ್ಯೂಬ್ ಚಾನೆಲ್ ಶುರು ಮಾಡುವ ಮೂಲಕ ಡಿಜಿಟಲ್ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟರು. 2021ರಲ್ಲಿ ಫ್ರಾನ್ಸ್ ಪಾಕಿಸ್ತಾನ ಸಂಬಂಧಗಳ ಕುರಿತು ಅವರು ಮಾಡಿದ ವಿಶ್ಲೇಷಣಾತ್ಮಕ ವಿಡಿಯೋ ವೈರಲ್ ಆದ ನಂತರ ಅವರ ಜನಪ್ರಿಯತೆ ರಾಷ್ಟ್ರ ಮಟ್ಟದಲ್ಲಿ ವ್ಯಾಪಿಸಿತು. ಇಂದು ಅವರ ಚಾನೆಲ್ 24 ಮಿಲಿಯನ್ ಅಂದ್ರೆ 2.4 ಕೋಟಿಗಳಿಗಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿದ್ದು ಜಗತ್ತಿನ ಅತಿ ದೊಡ್ಡ ಶೈಕ್ಷಣಿಕ ಚಾನೆಲ್ಗಳಲ್ಲಿ ಒಂದಾಗಿದೆ. 2021ರಲ್ಲಿ ಖಾನ್ ಸರ್ ಅಫಿಷಿಯಲ್ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಮಾಡಿ
ಖಾನ್ ಗ್ಲೋಬಲ್ ಸ್ಟಡೀಸ್ ಕೆಜಿಎಸ್ ಸಂಸ್ಥೆಯನ್ನ ಕಟ್ಟಿ ಪಾಟ್ನಾದ ಮುಸಲ್ಲಾಪುರ್ ಹಾತ್ ಮತ್ತು ಬೋರಿಂಗ್ ರೋಡ್ ಹಾಗೂ ದೆಹಲಿ ಪ್ರಯಾಗ್ರಾಜ್ನಲ್ಲಿ ಆಫ್ಲೈನ್ ಕೇಂದ್ರಗಳನ್ನು ತೆರೆದು ಶಿಕ್ಷಣ ಕ್ರಾಂತಿಯನ್ನ ಮುನ್ನಡೆಸುತ್ತಿದ್ದಾರೆ. ಮಾರುಕಟ್ಟೆ ನಡುಗಿಸಿದ ಶುಲ್ಕ ಮತ್ತು 107 ಕೋಟಿಯ ತ್ಯಾಗ. ಸ್ಪರ್ಧಾತ್ಮಕ ಪರೀಕ್ಷಾ ಮಾರುಕಟ್ಟೆಯಲ್ಲಿ ದುಬಾರಿ ಶುಲ್ಕವೇ ಗುಣಮಟ್ಟದ ಸಂಕೇತ ಎಂಬ ಭ್ರಮೆಯನ್ನ ಖಾನ್ ಸರ್ ಒಡೆದು ಹಾಕಿದ್ರು. ಯುಪಿಎಸ್ಸಿ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಕೇವಲ 10,000 ರೂಪಾಯಿಗೆ ನೀಡುತ್ತಾರೆ. ಆಫ್ಲೈನ್ ನಲ್ಲಿ ಯುಪಿಎಸ್ಸಿ 69,500 ರಿಂದ 79,500 ರೂಪಾಯಿಗೆ, ಜೆಇಇ ನೀಟ್ ಡ್ರಾಫರ್ ಬ್ಯಾಚ್ 34,999 ರೂಪಾಯಿ, ಬಿಪಿಎಸ್ಸಿ ಫೌಂಡೇಶನ್ 15,000ದಿಂದ 20,000 ರೂಪಾಯಿಗೆ, ಎಸ್ಎಸ್ಸಿ ಫೌಂಡೇಶನ್ 3,000ದಿಂದ 7,999 ರೂಪಾಯಿಗೆ ಮತ್ತು ಕಾನ್ಸ್ಟೇಬಲ್ ಬ್ಯಾಚ್ ಕೇವಲ 4,999 ರೂಪಾಯಿಗೆ ನೀಡುತ್ತಾರೆ. ಲಾಕ್ಡೌನ್ ಸಮಯದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಬಡ ಮಕ್ಕಳಿಗೆ ಕೇವಲ 11 ರೂಪಾಯಿಗೆ ತರಬೇತಿ ನೀಡಿದ್ರು. ಆ ಬ್ಯಾಚಿನ 100ರಿಂದ 150 ವಿದ್ಯಾರ್ಥಿಗಳು ಎಂದು ಮುಂಬೈ ರೈಲು ನಿಲ್ದಾಣದ ವಿವಿಧ ವಿಭಾಗಗಳಲ್ಲಿ ಉದ್ಯೋಗ ಪಡೆದಿದ್ದಾರೆ ಎಂಬುದು ಅವರ ನೈಜ ಪ್ರಭಾವ. ಅವರ ಜನಪ್ರಿಯತೆಯನ್ನು ಕಂಡ ಅತಿ ದೊಡ್ಡ ಎಡ್ಟೆಕ್ ಕಂಪನಿಯೊಂದು ಅವರಿಗೆ ಬರೋಬ್ಬರಿ 107 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಆಫರ್ ಅನ್ನು ನೀಡಿತ್ತು. ಆದರೆ ತಾನು ಬಡ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ 200 ರೂಪಾಯಿಗಳ ಶಿಕ್ಷಣ ವ್ಯವಸ್ಥೆಯನ್ನ ನಿಲ್ಲಿಸಬೇಕಾಗುತ್ತದೆ ಎಂಬ ಕಾರಣಕ್ಕೆ ಆ ಬೃಹತ್ ಆಫರ್ ಅನ್ನ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿದರು. ದೊಡ್ಡ ಸಾಮ್ರಾಜ್ಯಗಳೇ ಪತನಗೊಂಡಿದೆ, ಹಣವು ಶಾಶ್ವತವಲ್ಲ ಎಂಬ ತತ್ವ ಅವರದ್ದು. ವಿಶೇಷವೆಂದರೆ ಆಫರ್ ನೀಡಿದ ಕಂಪನಿಯೇ ಇಂದು ಅಸ್ತಿತ್ವದಲ್ಲಿ ಇಲ್ಲ ಎಂದು ಕಪಿಲ್ ಶರ್ಮಾ ಶೋನಲ್ಲಿ ಅವರು ಬಹಿರಂಗಪಡಿಸಿದ್ದಾರೆ. ಖಾನ್ ಸರ್ ಕೇವಲ ಲಾಭದಾಯಕ ಸಂಸ್ಥೆಯ ಮಾಲೀಕರಲ್ಲ, ಅವರೊಬ್ಬ ಸಾಮಾಜಿಕ ಉದ್ಯಮಿ. ಪಾಟ್ನಾದಲ್ಲಿ ಅನಾಥ ಗೋವುಗಳ ರಕ್ಷಣೆಗಾಗಿ ಗೋಶಾಲೆ ಮತ್ತು ಅಧ್ಯಯನಕ್ಕೆ ಜಾಗವಿಲ್ಲದ ಬಡ ವಿದ್ಯಾರ್ಥಿಗಳಿಗಾಗಿ ಬೃಹತ್ ಗ್ರಂಥಾಲಯವನ್ನ ನಿರ್ಮಿಸಿದ್ದಾರೆ. ಅವರ ಸೇವೆಗೆ ಸಿಎಸ್ಆರ್ ಜರ್ನಲ್ನಿಂದ ಪ್ರತಿಷ್ಠಿತ ಯೂತ್ ಐಕಾನ್ ಅವಾರ್ಡ್ ಮತ್ತು ಬೋಧನಾ ಕೌಶಲ್ಯಕ್ಕಾಗಿ ಕೆಜಿಎಸ್ ಐಎಎಸ್ ಅವಾರ್ಡ್ ಫಾರ್ ಟೀಚಿಂಗ್ ಸ್ಕಿಲ್ಸ್ ಒಲಿದು ಬಂದಿದೆ. 2025ರ ಮುಸ್ಲಿಂ ಮಿರರ್ ಪ್ರಕಟಿಸಿದ ಅತ್ಯಂತ ಪ್ರಭಾವಶಾಲಿ ಮುಸ್ಲಿಂ ವ್ಯಕ್ತಿಗಳ ಪಟ್ಟಿಯಲ್ಲೂ ಇವರು ಸ್ಥಾನ ಪಡೆದಿದ್ದಾರೆ. ಆರ್ಥಿಕವಾಗಿ ನೋಡಿದರೆ ಯೂಟ್ಯೂಬ್ ಮಾಸಿಕವಾಗಿ 10ರಿಂದ 20 ಲಕ್ಷ ಆದಾಯ, ಆಪ್ ಮತ್ತು ಪುಸ್ತಕಗಳ ಮೂಲಕವೇ ಅವರ ನಿವ್ವಳ ಮೌಲ್ಯ 5ರಿಂದ 41 ಕೋಟಿ ರೂಪಾಯಿಗಳ ಅಂದಾಜು $5 ಮಿಲಿಯನ್ ಆಸುಪಾಸಿನಲ್ಲಿದೆ. ವೈಯಕ್ತಿಕ ಜೀವನವನ್ನ ಅತ್ಯಂತ ಖಾಸಗಿಯಾಗಿ ಇರಿಸುವ ಇವರು ಮೇ 2025ರಲ್ಲಿ ಸರ್ಕಾರಿ ವೈದ್ಯೆ ಡಾಕ್ಟರ್ ಎಎಸ್ ಖಾನ್ ಅವರನ್ನ ವಿವಾಹವಾದರು. ಜೂನ್ 6ರಂದು ತಮ್ಮ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಔತಣಕೂಟ ಕೂಡ ಏರ್ಪಡಿಸಿದ್ರು. ಜೂನ್ 2025ರಲ್ಲಿ ಬಿಹಾರದ ರಾಜ್ಯಪಾಲರಾದ ಆರಿಫ್ ಮೊಹಮ್ಮದ್ ಖಾನ್ ಅವರು ಖಾನ್ ಸರ್ ಅವರ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಿ ಶಿಕ್ಷಣ ಮತ್ತು ಮಹಿಳೆಯರ ಮೇಲಿನ ಅಪರಾಧ ತಡೆಗಟ್ಟುವ ಕುರಿತು ಚರ್ಚೆ ನಡೆಸಿದ್ದು ಸರ್ಕಾರದ ಮಟ್ಟದಲ್ಲೂ ಅವರಿಗೆ ಸಿಗುತ್ತಿರುವ ಮನ್ನಣೆಯಾಗಿದೆ. ಸವಾಲುಗಳು ಮತ್ತು ಮಾಫಿಯಾದ ಭೀಕರ ದಾಳಿ. ಯಾವುದೇ ಕ್ರಾಂತಿಯು ವಿರೋಧವಿಲ್ಲದೆ ಪೂರ್ಣಗೊಳ್ಳುವುದಿಲ್ಲ. ಖಾನ್ ಸರ್ ಅವರ ಏಳಿಗೆಯು ಪ್ರಬಲ ಕೋಚಿಂಗ್ ಮಾಫಿಯಾ ಮತ್ತು ಆಡಳಿತ ವ್ಯವಸ್ಥೆಯ ಕೆಂಗಣಿಗೆ ಗುರಿಯಾಯಿತು. ಅವರು ಎದುರಿಸಿದ 3 ಪ್ರಮುಖ ವಿವಾದಗಳನ್ನ ನೋಡೋಣ. ಮೊದಲನೆಯದು 2022ರ ಜನವರಿಯ ಆರ್ಆರ್ಬಿ ಎನ್ಟಿಪಿಸಿ ರೈಲ್ವೆ ಪರೀಕ್ಷೆ ಬಿಕ್ಕಟ್ಟು. ರೈಲ್ವೆ ಪರೀಕ್ಷೆಯ ಹೊಸ ನಿಯಮಗಳ ವಿರುದ್ಧ 60 ಲಕ್ಷ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಪಾಟ್ನಾದಲ್ಲಿ ರೈಲುಗಳಿಗೆ ಬೆಂಕಿ ಹಚ್ಚಿ ಹಿಂಸಾಚಾರಕ್ಕೆ ಇಳಿದಿದ್ರು. ಆಗ ಪೊಲೀಸರು ಬಂಧಿತ ವಿದ್ಯಾರ್ಥಿಗಳ ಹೇಳಿಕೆ ಆಧಾರದ ಮೇಲೆ ಖಾನ್ ಸರ್, ಎಸ್ಕೆ ಝಾ, ನವೀನ್, ಗಗನ್, ಪ್ರತಾಪ್ ಸೇರಿದಂತೆ ಹಲವರ ಮೇಲೆ ಪತ್ರಕಾರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಚೋದನೆ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಿದ್ರು. ಖಾನ್ ಸರ್ ಅವರ ಹಳೆಯ ವಿಡಿಯೋವೊಂದನ್ನ ಇಟ್ಟುಕೊಂಡು ಈ ಆರೋಪ ಮಾಡಲಾಗಿತ್ತು. ಆದರೆ ಸತ್ಯವೇನೆಂದ್ರೆ ಆ ವಿಡಿಯೋ 2020ರ ಸೆಪ್ಟೆಂಬರ್ ತಿಂಗಳದ್ದು. ಜವಾಬ್ದಾರಿಯುತ ಶಿಕ್ಷಕನಾಗಿ ಜನವರಿ 27ರಂದು ತಕ್ಷಣವೇ ವಿಡಿಯೋ ಮಾಡಿದ ಖಾನ್ ಸರ್, ಶಾಂತಿಯುತವಾಗಿರಿ, ಹಿಂಸೆ ಬೇಡ, ಸರ್ಕಾರ ನಿಮ್ಮ ಬೇಡಿಕೆ ಒಪ್ಪಿದೆ ಎಂದು ಮನವಿ ಮಾಡಿದ್ರು. ಕೊನೆಗೆ ಸರ್ಕಾರ ಮಣಿದು ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ
ಉನ್ನತ ಮಟ್ಟದ ಸಮಿತಿ ರಚಿಸಿತು. ಎರಡನೆಯದು ಹೆಸರು ಮತ್ತು ಧರ್ಮದ ವಿವಾದ. ಫ್ರಾನ್ಸ್ ಪಾಕಿಸ್ತಾನದ ಬಗ್ಗೆ ಪಾಠ ಮಾಡುವಾಗ ಉಗ್ರಗಾಮಿತನವನ್ನ ಕಟುವಾಗಿ ವಿಮರ್ಶಿಸಿದ್ದನ್ನ ಕೆಲವರು ಇಸ್ಲಾಮೋಫೋಬಿಯಾ ಎಂದು ಬಿಂಬಿಸಿದರು. ಜೊತೆಗೆ ತರಗತಿಯಲ್ಲಿ ತಮಾಷೆಗೆ ಕೆಲವರು ನನ್ನನ್ನ ಅಮಿತ್ ಸಿಂಗ್ ಎನ್ನುತ್ತಾರೆ ಎಂದು ಹೇಳಿದ್ದನ್ನೇ ತಿರುಚಿ ಇವರು ಹಿಂದೂ ಎಂದು ಸುಳ್ಳು ಸುದ್ದಿ ಹಬ್ಬಿಸಲಾಯಿತು. ತಕ್ಷಣವೇ ಖಾನ್ ಸರ್ ಅವರು ತಮ್ಮ ಪಾನ್ ಕಾರ್ಡ್ ಮತ್ತು ತಾವು ಕಿರಣ್ ಪಬ್ಲಿಕೇಶನ್ ಅಡಿಯಲ್ಲಿ ಬರೆದ 26 ಪುಸ್ತಕಗಳನ್ನು ತೋರಿಸಿ ತನ್ನ ಹೆಸರು ಮತ್ತು ಉಪನಾಮ ಖಾನ್ ಎಂದೇ ಇದೆ ಎಂದು ವಿರೋಧಿಗಳಿಗೆ ಬಾಯಿ ಮುಚ್ಚಿಸಿದರು. ಮೂರನೆಯದ್ದು ಮತ್ತು ಅತಿ ಭೀಕರವಾದದ್ದು ಕೋಚಿಂಗ್ ಸಂಸ್ಥೆಯ ಮೇಲಿನ ದಾಳಿ ಮತ್ತು ವ್ಯಾಪಾರ ಪೈಪೋಟಿ. ಖಾನ್ ಸರ್ ಅವರ ಅತಿ ಕಡಿಮೆ ಶುಲ್ಕದ ವ್ಯವಸ್ಥೆ ಪಾಟ್ನಾದ ಇತರ ಕೋಚಿಂಗ್ ಸೆಂಟರ್ಗಳ ಅಸ್ತಿತ್ವಕ್ಕೆ ಪೆಟ್ಟು ನೀಡಿತ್ತು. ಜೂನ್ 2, 2026ರಂದು ತಡರಾತ್ರಿ ಪಾಟ್ನಾದ ಮುಸಲ್ಲಾಪುರ್ ಹಾತ್ನಲ್ಲಿರುವ ಖಾನ್ ಗ್ಲೋಬಲ್ ಸ್ಟಡೀಸ್ ಕಚೇರಿಯ ಮೇಲೆ ಭಾರೀ ದಾಳಿ ನಡೆಯಿತು. ಕಚೇರಿಯನ್ನ ಸಂಪೂರ್ಣ ಧ್ವಂಸಗೊಳಿಸಿ ಭದ್ರತಾ ಸಿಬ್ಬಂದಿಯ ಮೇಲೆ ತೀವ್ರ ಹಲ್ಲೆ ಮಾಡಲಾಯಿತು. ಖಾನ್ ಸರ್ ಅವರು ಗುಂಡಿನ ದಾಳಿ ಮತ್ತು ಬಾಂಬ್ ಬೆದರಿಕೆಯ ಆರೋಪ ಮಾಡಿದ್ರು. ಆದ್ರೆ ಪಾಟ್ನಾ ಪೊಲೀಸ್ ಎಸ್ಪಿ ಕಾರ್ತಿಕೇಯ ಕೆ ಶರ್ಮಾ ಅವರ ತನಿಖೆಯ ಗುಂಡಿನ ದಾಳಿಯನ್ನ ನಿರಾಕರಿಸಿ ಇದೊಂದು 2 ಸಂಸ್ಥೆಗಳ ನಡುವಿನ ಭೌತಿಕ ಹಲ್ಲೆ ಎಂದು ಎಫ್ಐಆರ್ ದಾಖಲಿಸಿದ್ರು. ಸಿಸಿಟಿವಿ ಆಧಾರದ ಮೇಲೆ ಎದುರಾಳಿ ಜ್ಞಾನ್ ಬಿಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಸೇರಿದ 15ರಿಂದ 20 ಜನರ ಗುಂಪನ್ನ ಗುರುತಿಸಿ ಆ ಸಂಸ್ಥೆಯ ನಿರ್ದೇಶಕ ರೋಷನ್ ಆನಂದ್ ಸೇರಿದಂತೆ 3ರನ್ನ ಜೂನ್ 3ರಂದು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ನಾವು ಇಷ್ಟು ಕಡಿಮೆ ಶುಲ್ಕದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವುದೇ ಎದುರಾಳಿಗಳಿಗೆ ನುಂಗಲಾರದ ತುತ್ತಾಗಿದೆ. ಇದು 7 ವರ್ಷಗಳ ಹಿಂದೆಯೂ ನಡೆದಿತ್ತು ಎಂದು ಖಾನ್ ಸರ್ ಗುಡುಗಿದ್ರು. ಘಟನೆಯ ನಂತರ ಸಾವಿರಾರು ವಿದ್ಯಾರ್ಥಿಗಳು ಬೆಂಬಲಕ್ಕೆ ನಿಂತರು ಮತ್ತು ಬಿಹಾರದ ಶಿಕ್ಷಣ ಸಚಿವ ಮಿಥಿಲೇಶ್ ತಿವಾರಿ ಅವರು ಮುಂದಿನ 3 ತಿಂಗಳಲ್ಲಿ ಹೊಸ ಕಟ್ಟುನಿಟ್ಟಿನ ನೀತಿ ತರುವುದಾಗಿ ಭರವಸೆಯನ್ನು ನೀಡಿದ್ರು. ಇದರ ನಡುವೆ ಗೋಧಿ ಮೀಡಿಯಾದ ಟಿವಿ ನಿರೂಪಕಿಯೊಬ್ಬರು ಖಾನ್ ಸರ್ ಅವರ ಹಿನ್ನೆಲೆ, ಅವರ ಸಾಧನೆ, ಅವರ ತ್ಯಾಗದ ಏನೊಂದು ಮಾಹಿತಿ ಇಲ್ಲದೆ ನೀಟ್ ಸ್ಕ್ಯಾಮ್ ಅನ್ನ ಟೀಕಿಸಿದರು ಎಂಬ ಕಾರಣಕ್ಕೆ ಅವರನ್ನ ಯೂಟ್ಯೂಬ್ ವಿಬ್ಸ್ಗಾಗಿ ಪಾಠ ಮಾಡುವ ಕೇವಲದ ಶಿಕ್ಷಕ ಎಂದು ಟೀಕಿಸಿದ್ರು. ಆದರೆ ಈ ದೇಶದ ಪ್ರಜ್ಞಾವಂತ ವಿದ್ಯಾರ್ಥಿಗಳು, ಪ್ರಜೆಗಳು ಆಕೆಯನ್ನ ತರಾಟೆಗೆ ತೆಗೆದುಕೊಂಡ್ರು. ಟ್ರೋಲ್ ಮಾಡಿ ಆಕೆಯ ಇನ್ಸ್ಟಾ ಐಡಿಯನ್ನೇ ಮಾಯ ಮಾಡಿದ್ರು. ಇದು ಖಾನ್ ಸರ್ ಅವರ ಜನಪ್ರಿಯತೆ. ಸ್ನೇಹಿತರೆ, ಫೈಸಲ್ ಖಾನ್ ಎಂಬ ಉತ್ತರ ಪ್ರದೇಶದ ಹಳ್ಳಿ ಹುಡುಗನಿಂದ ಇಂದಿನ ಖಾನ್ ಸರ್ ವರೆಗಿನ ಈ ಪಯಣ ಕೇವಲ ಒಬ್ಬ ಸಾಮಾನ್ಯ ಶಿಕ್ಷಕನ ಯಶಸ್ಸಿನ ಕಥೆಯಲ್ಲ. ಇದು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೇರೂರಿರುವ ಆರ್ಥಿಕ ಅಸಮಾನತೆಯ ವಿರುದ್ಧದ ಒಂದು ಮೌನ ಕ್ರಾಂತಿ. ಇಂದಿಗೂ ಎಷ್ಟೋ ಮಕ್ಕಳು ಯೂಟ್ಯೂಬ್ ಮೂಲಕ ಇವರ ಪಾಠ ಕೇಳಿಯೇ ನೀಟ್ UPSC ಪಾಸ್ ಆಗಿರುವ ಉದಾಹರಣೆಗಳಿವೆ. ಗುಡಿಸಲಿನಲ್ಲಿ ಹುಟ್ಟಿ ಬೆಳೆದ ಮಕ್ಕಳು ಕೂಡ ಇಂದು ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಲೋಕಸೇವಾ ಅಧಿಕಾರಿಯಾಗಬಹುದೆಂಬ ಭರವಸೆಯ ಹಣತೆ ಹೊತ್ತಿಕೊಳ್ಳಲು ಖಾನ್ ಸರ್ ಅವರಂತವರು ಕಾರಣರು. ಇದಕ್ಕಾಗಿ ಅವರು 107 ಕೋಟಿ ರೂಪಾಯಿಗಳ ಆಮಿಷ, ಕೋಮುಗಲಭೆಯ ಸುಳ್ಳು ಆರೋಪಗಳು, ಕೋಚಿಂಗ್ ಮಾಫಿಯಾದ ಮಾರಣಾಂತಿಕ ದಾಳಿಗಳು ಎಲ್ಲವೂ ಆದವು. ಈ ಯಾವುದು ಕೂಡ ಕಟ್ಟಕಡೆಯ ವ್ಯಕ್ತಿಗೆ ಶಿಕ್ಷಣ ತಲುಪಿಸುವ ಅವರ ಸ್ಥೈರ್ಯವನ್ನ ಕುಗ್ಗಿಸಲಿಲ್ಲ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರದ ನಿಜವಾದ ಶಕ್ತಿ ಇರುವುದು ಯುವ ಜನತೆಯಲ್ಲಿ. ಆ ಯುವ ಜನತೆಗೆ ದಾರಿದೀಪವಾಗಿರುವ ಜವಾಬ್ದಾರಿಯುತ ಮತ್ತು ಸಶಕ್ತ ನಾಗರಿಕರನ್ನ ಸೃಷ್ಟಿಸುತ್ತಿರುವ ಖಾನ್ ಸರ್ ಅವರು ಶೈಕ್ಷಣಿಕ ಇತಿಹಾಸದಲ್ಲಿ ನವ ಭಾರತದ ನಿರ್ಮಾತೃವಾಗಿ ಸದಾಕಾಲಕ್ಕೂ ಅಚ್ಚಳಿಯದೆ ಉಳಿದಿದ್ದಾರೆ. ಈ ಹೆಮ್ಮೆಯ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.